ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಈ ಚಿಕ್ಕ ಸಸ್ಯ. ಇದರ ಕೀರ್ತಿ ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ಆಧುನಿಕ ಯುಗದವರೆಗೂ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಹೀಗಾಗಿಯೇ ನಮ್ಮ ಪ್ರಾಚೀನ ಋಷಿಮುನಿಗಳು ಇದರ ಹೆಸರನ್ನು, ಇದರ ಎಲ್ಲ ಕೀರ್ತಿಯನ್ನು ಘನೀಕರಿಸಿಯೇ ಇಟ್ಟಿದ್ದಾರೇನೋ ಎನ್ನುವಂತಿದೆ. ಅಂದಹಾಗೆ ಇದರ ಹೆಸರೇನಪ್ಪ ಅಂದರೆ ಪುರುಷ ರತ್ನ ಅಂತ. ಸಂಸ್ಕೃತದಲ್ಲಿ ಕೂಡ ಇದರ ಹೆಸರನ್ನು, ಈ ಕನ್ನಡದ ಹೆಸರನ್ನೇ ಇಂದು ಮುಂದು ಮಾಡಿ ಕರೆಯಲಾಗಿದೆ. ಅಂದರೆ ಸಂಸ್ಕೃತದಲ್ಲಿ ಇದನ್ನು ರತ್ನ ಪುರುಷ ಅಂತೇಳಿ ಕರೀತಾರೆ. ಸಿರಂಟಿ ಗಿಡ, ಚರಾಟ ಅನ್ನುವ ಹೆಸರುಗಳಿಂದಲೂ ಕರೆಯುವ ಈ ಸಸ್ಯವನ್ನು ಇಂಗ್ಲೀಷ್ನಲ್ಲಿ ಸ್ಪೇಡ್ ಫ್ಲವರ್ ಅಂತೇಳಿ ಕರೀತಾರೆ. ಹಾಗೆ ಇಂಗ್ಲೀಷ್ನಲ್ಲಿ ಇನ್ನೊಂದು ಹೆಸರು ಪಿಂಕ್ ಲೇಡಿ ಸ್ಲಿಪ್ಪರ್ ಅಂತ. ಇದರ ವೈಜ್ಞಾನಿಕ ಹೆಸರು ಐಬಾಂಥಸ್ ಎನ್ನಿಯಾಸ್ಪರ್ಮಸ್ ಅಂತೇಳಿ. ಇದರ ಕುಟುಂಬ ವಯಲೇಸಿಯೇ. ಇದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದ್ದು, ಇದನ್ನು ಕೆಲವು ಕಡೆ ಕಾಡು ಕುಂಡಲಿ ಎನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ನಮ್ಮ ಶಕ್ತಿ ದೈವ ಶಿವ ಇದನ್ನಲ್ಲ, ಆತನ ವಾಹನ ನಂದಿಗೆ ಬಹಳ ಪ್ರಿಯವಾದಂಥ ಸಸ್ಯ. ಅಂದರೆ ನಂದಿಗೆ ಬಹಳ ಪ್ರಿಯವಾದಂಥ ಹುಲ್ಲು ಇದಾಗಿತ್ತು ಅಂತೇಳಿ ನಮ್ಮ ಪುರಾಣಗಳಿಂದ ತಿಳಿದು ಬರ್ತದೆ. ಈ ಸಸ್ಯ ತುಂಬ ಚಿಕ್ಕದಾಗಿದ್ದರೂ ಕೂಡ ಇದು ತನ್ನ ಒಡಲಲ್ಲಿ ಅತ್ಯಧಿಕ ಔಷಧೀಯ ಗುಣಗಳನ್ನು ತುಂಬಿಟ್ಕೊಂಡಿದೆ. ಅಪಾರ ಬೇಡಿಕೆಯಿಂದ ಕೂಡಿದ್ದು ಇವತ್ತು ಅಳಿವಿನಂಚಿಗೆ ತಲುಪಿ ಅಪರೂಪದ ಸಸ್ಯವಾಗಿ ಉಳಿದಿದೆ. ಇದು ಸಾಮಾನ್ಯವಾಗಿ ಹುಲ್ಲಿನ ರೀತಿ ಇರೋದರಿಂದ ಈ ಸಸ್ಯವನ್ನು ಗುರುತಿಸುವುದು ತುಂಬ ಕಷ್ಟಕರ. ಹೀಗಾಗಿ ಇದನ್ನು ಹೂಗಳನ್ನು ನೋಡಿಯೇ ಗುರುತಿಸಬೇಕಾಗಿದೆ. ಇದರಲ್ಲಿ 2-3 ಪ್ರಭೇದದ ಸಸ್ಯಗಳಿದ್ದಾವೆ. ಅದರಲ್ಲಿ ಹೆಚ್ಚು ಔಷಧೀಯ ಗುಣಗಳಿರುವುದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಸಸ್ಯದಲ್ಲಿ. ಈ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಆಯುರ್ವೇದ, ಯುನಾನಿ, ಪಾರಂಪರಿಕ ಔಷಧಿ ಪದ್ಧತಿಯಲ್ಲಿ ಈ ಸಸ್ಯವನ್ನು ಋಷಿಮುನಿಗಳು, ನುರಿತ ಆಯುರ್ವೇದ ವೈದ್ಯರು, ಪಂಡಿತರು ಅನೇಕ ವ್ಯಾಧಿಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾ ಬಂದಿದ್ದಾರೆ. ಈಗಲೂ ಸಹ ಈ ಗಿಡಕ್ಕೆ ಅಪಾರ ಬೇಡಿಕೆ ಇದೆ. ಆದರೆ ಇದರ ಸಂತತಿ ಕ್ಷೀಣಿಸ್ತಾ ಇದೆ. ಕೃಷಿಗೆ ಯೋಗ್ಯವಾದ ಭೂಮಿ, ಹುಲ್ಲುಗಾವಲು ಮತ್ತು ಬಂಜರು ಭೂಮಿಯಲ್ಲಿ ಈ ಸಸ್ಯ ಮಳೆಗಾಲದಲ್ಲಿ ಮಾತ್ರ ಕಂಡುಬರ್ತದೆ. ಈ ಸಸ್ಯವನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುವಂತಹ ಇದರ ಹೂಗಳು ತುಂಬ ಚಿಕ್ಕದಾಗಿದ್ದು ಗುಲಾಬಿ ಅಥವಾ ನೇರಳೆ ಬಣ್ಣದಲ್ಲಿರ್ತವೆ. ಹೂವಿನ ಕೆಳಗಿನ ದಳವು ಸಲಿಕೆಯ ಆಕಾರವನ್ನು ಹೊಂದಿರೋದ್ರಿಂದ ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಪೇಡ್ ಫ್ಲವರ್ ಅಂತೇಳಿ ಕರೀತಾರೆ. ಇದರ ಎಲೆಗಳು ಕೂಡ ತುಂಬ ಕಿರಿದಾಗಿದ್ದು ಉದ್ದನೆಯ ಈಟಿಯ ಆಕಾರದಲ್ಲಿರ್ತವೆ. ಪುರುಷರಲ್ಲಿ ಲೈಂಗಿಕ ಶಕ್ತಿ, ಧಾತು ಅಂದರೆ ವೀರ್ಯಾಣುವೃದ್ಧಿ ಮತ್ತು ನರಗಳ ದೌರ್ಬಲ್ಯವನ್ನು ನಿವಾರಿಸುವ ಔಷಧೀಯ ಗುಣ ಈ ಸಸ್ಯದಲ್ಲಿರೋದ್ರಿಂದ ಇದನ್ನು ಪುರುಷ ರತ್ನ ಅಂತೇಳಿ ಕರೀತಾರೆ. ಲೈಂಗಿಕ ನಿಶಕ್ತಿಯಿಂದಾಗಿ ಲೈಂಗಿಕತೆಯಲ್ಲೇ ಆಸಕ್ತಿಯನ್ನು ಕಳೆದುಕೊಂಡಂತಹ ಪುರುಷರು ಮತ್ತು ವೀರ್ಯಾಣುಗಳ ಸಂಖ್ಯೆಯಲ್ಲಿ ಕೊರತೆಯುಂಟಾಗಿ ಸಂತಾನ ಭಾಗ್ಯವಿಲ್ಲದಂತಹ ಪುರುಷರು ಈ ಸಸ್ಯವನ್ನು ಬೇರು ಸಹಿತ ಕಿತ್ತು ತಂದು ಅದನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿಟ್ಕೊಳ್ಬೇಕು. ಈ ಚೂರ್ಣಕ್ಕೆ ಸರಿಸಮವಾಗಿ ಬಾದಾಮಿ ಚೂರ್ಣವನ್ನು ಸೇರಿಸಬೇಕು. ಈ ಎರಡೂ ಸೇರಿಸಿದ ಚೂರ್ಣವನ್ನು ಗಾಜಿನ ಸೀಸೆಯಲ್ಲಿ ಭದ್ರವಾಗಿಟ್ಕೊಳ್ಬೇಕು. ಈ ಚೂರ್ಣವನ್ನು ಅಂದರೆ ಬಾದಾಮಿ ಮತ್ತು ಈ ಸಸ್ಯದ ಚೂರ್ಣ ಬೆರೆತಿದ್ದನ್ನು ದಿನವೂ ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ 1 ಲೋಟ ಉಗುರು ಬೆಚ್ಚಗಿನ ಹಾಲಿಗೆ 1 ಚಮಚ ಈ ಚೂರ್ಣವನ್ನು 1 ಚಮಚ ಜೇನುತುಪ್ಪದೊಂದಿಗೆ ಕಲಸಿ ಕುಡಿತಾ ಇದ್ದರೆ ದೇಹದಲ್ಲಿ ನಿಶಕ್ತಿ ದೂರವಾಗ್ತದೆ, ದೇಹಕ್ಕೆ ಅಪಾರ ಶಕ್ತಿ ಬರ್ತದೆ, ಪುರುಷರಲ್ಲಿ ವೀರ್ಯಾಣು ವೃದ್ಧಿಯಾಗ್ತದೆ, ನಪುಂಸಕತ್ವ ದೂರವಾಗ್ತದೆ, ಕಾಮೋತ್ತೇಜನ ಉಂಟಾಗ್ತದೆ. ನಿಮ್ಮಲ್ಲಿ ಅನೇಕ ಜನ ಕೇಳಿರ್ಬೋದು, ಈ ಲೈಂಗಿಕ ಆಸಕ್ತಿ ಹೆಚ್ಚಾಗಲಿಕ್ಕೆ ಗಿಡಮೂಲಿಕೆಗಳ ರಾಜ ಅಶ್ವಗಂಧ ಒಳ್ಳೆಯ ಮದ್ದು ಅಂತ. ಆದರೆ ಈ ಪುರುಷರತ್ನ ಇದೆಯಲ್ಲ, ಆ ಅಶ್ವಗಂಧಕ್ಕಿಂತಲೂ 2 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಅಂತೇಳಿ ಆಯುರ್ವೇದ ಗ್ರಂಥಗಳಲ್ಲೇ ಉಲ್ಲೇಖ ಆಗಿದೆ. ಈ ಪುರುಷರತ್ನದಿಂದ ಬರೀ ಗಂಡಸರಿಗಷ್ಟೇ ಉಪಯೋಗವಾಗ್ತದೆಯೇ, ಹೆಂಗಸರಿಗೆ ಇದರಿಂದ ಏನು ಉಪಯೋಗವಿಲ್ವೇ ಅಂತೇಳಿ ನೀವು ಕೇಳ್ಬೋದು. ಖಂಡಿತ ಮಹಿಳೆಯರಿಗೂ ಕೂಡ ಇದರಿಂದ ಉಪಯೋಗ ಇದೆ. ಈಗ ನಾನು ಚೂರ್ಣ ಹೇಳಿದ್ನಲ್ಲ, ಅಂದರೆ ಈ ಗಿಡದ ಸಮೂಲ ಅಂದರೆ ಬೇರು ಸಹಿತ ಕಿತ್ತು ತಂದು ಮಾಡಿದಂಥ ಚೂರ್ಣ ಮತ್ತು ಆ ಬಾದಾಮಿ ಚೂರ್ಣ ಈ ಜೇನುತುಪ್ಪದೊಂದಿಗೆ ಕಲಸಿ ಕುಡಿಬೇಕು ಅಂತ, ಸೇಮ್ ಅದೇ ಪ್ರಕ್ರಿಯೆಯನ್ನು ಸ್ತ್ರೀಯರು ಕೂಡ ಮಾಡಿದರೆ ಅವರ ಅಂಡಾಣುಗಳು ವೃದ್ಧಿಯಾಗಿ ಸಂತಾನ ಪಡೀಲಿಕ್ಕೆ ಅವ್ರಿಗೂ ಕೂಡ ಅನುಕೂಲವಾಗ್ತದೆ.
ನಾನು ಆಗಲೇ ಹೇಳಿದಂತೆ ಇದರ ಚೂರ್ಣವನ್ನು ರೆಡಿ ಮಾಡಿಟ್ಟುಕೊಂಡು ಅದನ್ನು ಲೈಂಗಿಕ ನಿಶಕ್ತಿಯುಳ್ಳ ಪುರುಷರಷ್ಟೇ ಸೇವಿಸಬೇಕು ಅಂತ ಇಲ್ಲ. ಎಲ್ಲವೂ ಸರಿ ಇರುವ ಪುರುಷರು ಕೂಡ ಆ ಚೂರ್ಣವನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮಾಂಸಖಂಡಗಳಿಗೆ ಬಲ ಬರ್ತದೆ. ಇದೇ ಚೂರ್ಣವನ್ನು ಆಕಳಿನ ಹಾಲಿನಲ್ಲಿ ಕಲಸಿ ಸೇವಿಸಿದರೆ ದೇಹದಲ್ಲಿ ರಕ್ತ ಶುದ್ಧಿಯಾಗ್ತದೆ. ಇದೇ ಚೂರ್ಣವನ್ನು ಮಜ್ಜಿಗೆಯಲ್ಲಿ ಕಲಸಿ ಸೇವಿಸಿದರೆ ಜಾಂಡೀಸ್ ಕಾಯಿಲೆ ಇದ್ದರೆ ಅದು ಕೂಡ ನಿವಾರಣೆಯಾಗ್ತದೆ. ನಿಮ್ಮ ಶರೀರ ವಜ್ರಕಾಯದಂತಿರಬೇಕು ಅಂದರೆ ಅದಕ್ಕೂ ಕೂಡ ಈ ಪುರುಷರತ್ನ ಸಸ್ಯದಲ್ಲಿ ಮದ್ದಿದೆ. ಅದು ಹೇಗಪ್ಪ ಅಂದರೆ, ಈ ಪುರುಷರತ್ನ ಸಸ್ಯವನ್ನು ಬೇರು ಸಹಿತ ಕಿತ್ತು ತಂದು, ಅದೇ ರೀತಿ ನೆಲನೆಲ್ಲಿ ಸಸ್ಯವನ್ನು ಬೇರು ಸಹಿತ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಕಿತ್ತು ತಂದು ಅವೆರಡನ್ನು ನುಣ್ಣಗೆ ಅರೆದು ನೆಲ್ಲಿಕಾಯಿ ಗಾತ್ರದ ಒಂದು ಮಾತ್ರೆಯನ್ನು ಮಾಡಿಕೊಂಡು ಅದನ್ನು 1 ಲೋಟ ಆಕಳಿನ ಹಾಲಿನಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಮಂಡಲ ಅಂದರೆ 48 ದಿನಗಳ ಕಾಲ ಕುಡಿದ್ರೆ ಒಡಲು ಶುದ್ಧಿಯಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ದೇಹ ವಜ್ರಕಾಯವಾಗಿ ಅನೇಕ ರೋಗಗಳಿಂದ ರಕ್ಷಣೆ ನೀಡುತ್ತದೆ. ಈ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಈ ಪುರುಷರತ್ನದ ಸಸ್ಯದ ಬೇರಿನ ಕಷಾಯವನ್ನು ಮಾಡಿಕೊಡಿಯೋದ್ರಿಂದ ಆ ಮೂತ್ರಕೋಶಕ್ಕೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳು ಕೂಡ ದೂರವಾಗ್ತವೆ. ಈ ಪುರುಷರತ್ನ ಸಸ್ಯದ ಎಲೆಯ ಪುಡಿಯನ್ನು ಅಸ್ತಮ ಕಾಯಿಲೆಗಳ ನಿವಾರಣೆಗೆ ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯರು ಬಳಸ್ತಾರೆ. ಅದೇ ರೀತಿ ಈ ಮಕ್ಕಳ ಹೊಟ್ಟೆ ನೋವು ಶಮನಕ್ಕೂ ಕೂಡ ಇದರ ಬೇರನ್ನು ತೆಗೆದು ಮಕ್ಕಳ ನಾಲಿಗೆಗೆ ನೆಕ್ಕಿಸ್ತಾರೆ. ಆಗ ಹೊಟ್ಟೆ ನೋವು ನಿವಾರಣೆಯಾಗ್ತದೆ. ಈ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂಥವ್ರಿಗೆ ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಈ ಪುರುಷರತ್ನ ಸಸ್ಯವನ್ನು ಔಷಧಿಯಾಗಿ ಬಳಕೆ ಮಾಡ್ತಾರೆ. ಮತ್ತು ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಚೇಳು ಕಡಿತಕ್ಕೆ ಇದರ ಕಾಯಿಯನ್ನು ಅರೆದು ಜೇನುತುಪ್ಪದೊಂದಿಗೆ ಮನೆಮದ್ದಾಗಿ ಇಂದಿಗೂ ಕೂಡ ಬಳಸ್ತಾ ಇದ್ದಾರೆ. ಕಫ ಬಾಧೆ, ವಿಪರೀತ ತಲೆನೋವು ಇದ್ದವ್ರಿಗೆ ಈ ಸಸ್ಯದ ಭಾಗದಿಂದ ಕಷಾಯ ಮಾಡಿ ಮೂಗಿನ ಮೂಲಕ ಬಿಡೋದ್ರಿಂದ ತಲೆನೋವು ಶಾಶ್ವತವಾಗಿ ದೂರ ಮಾಡಿಕೊಂಡವರು ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ. ಆಯುರ್ವೇದ ಮತ್ತು ಈ ನಮ್ಮ ಪಾರಂಪರಿಕ ವೈದ್ಯರು ಇದರ ಬೇರಿನಿಂದ ತಯಾರಿಸುವ ಔಷಧಿಯಿಂದ ನಂಜು ನಿವಾರಣೆಯನ್ನು ಮಾಡ್ತಾರೆ ಮತ್ತು ಕಿಡ್ನಿ ಸ್ಟೋನನ್ನು ಕೂಡ ನಿವಾರಣೆ ಮಾಡ್ತಾರೆ. ಈ ಆಯುರ್ವೇದ ಔಷಧಿ ಮಳಿಗೆನಲ್ಲಿ ಈ ಪುರುಷರತ್ನದ ಪೌಡರ್ ಸಿಗ್ತದೆ. ಈ ಪೌಡರನ್ನು ಬಳಸೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರ್ತದೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತದೆ. ಜೊತೆಗೆ ರಕ್ತಹೀನತೆ ಇದ್ದರೆ ಅದು ಕೂಡ ದೂರವಾಗ್ತದೆ. ಈ ನಮ್ಮ ಮಹಿಳೆಯರ ಅತ್ಯಂತ ಆಕರ್ಷಣೀಯ ಭಾಗ ಯಾವುದು ಅಂತ ಹೇಳೋದು ಬೇಡ, ಯಾವುದು ಅಂತ ಕಾಮೆಂಟ್ ಮಾಡಿ. ಅಂಥ ಆಕರ್ಷಣೀಯ ಭಾಗವನ್ನು ಮತ್ತಷ್ಟು ಆಕರ್ಷಣೀಯವಾಗಿಟ್ಕೊಳ್ಳಿಕ್ಕೆ ಈ ಪುರುಷರತ್ನ ಸಸ್ಯದಲ್ಲಿಯೇ ಒಳ್ಳೆಯ ಮದ್ದಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಏನು ಅಂತೇಳಿ ತಿಳಿಸ್ತೀನಿ. ಹೀಗಾಗಿ ನೀವಿನ್ನೂ ಈ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೆಣ್ಣಿನ ಆಕರ್ಷಣೀಯ ಭಾಗ ಯಾವುದು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.